ಸೊ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜೇಶ್ ತುಳಸಿ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವ್ ಇವತ್ತೇನ್ ವಿಡಿಯೋ ಮಾಡೋ ಕಾರಣ ಅಂದ್ರೆ ಕುಕಿಂಗ್ ಲಾಗ್ ಆಗಿರುತ್ತೆ. ಆಫ್ಟರ್ 2 ಮಂತ್ ಆದ್ಮೇಲೆ ನಮ್ಮ ಮನೇಲಿ ಚಿಕನ್ ಸಾಂಬಾರ್ ಮಾಡ್ತಿರೋದು. ಅದಕ್ಕೆ ಮುಂಚೆ ಸೊ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಖಾಲಿಯಾಗಿತ್ತು. ಸೊ ಅದಕ್ಕೆ ರಾಜು ಅವ್ರು ಹೋಗಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು, ಹಾಲು ಮತ್ತೆ ನನ್ನ ಫೇವ್ರೇಟ್ ಮ್ಯಾರಿಗೋಲ್ಡ್ ಬಿಸ್ಕೆಟ್ ಬಂದಿದ್ರಲ್ವಾ. ಸೊ ಅದಕ್ಕೆ ನಾನು ಟೀಗೆ ರೆಡಿ ಮಾಡಿದ್ದೆ. ನನಗೆ ಮತ್ತು ರಾಜು ಅವರಿಗೆ ನಾವು ಇಬ್ಬರೇ ಇರುವುದರಿಂದ ಸ್ವಲ್ಪ ಮಾತ್ರ ಟೀ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದು ಸ್ವಲ್ಪ ಸಾಯಂಕಾಲ ಕುಡಿಯೋಣ ಅಂತ ಸ್ವಲ್ಪ ಎತ್ತಿಕ್ಕಿದ್ದೀನಿ. ಸೊ ಚಿಕನ್ ನಾನು ಫಸ್ಟೇ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಬರೀ ನಾನು ಮತ್ತು ನನ್ನ ಹಸ್ಬೆಂಡ್ ಇರುವುದರಿಂದ ಅರ್ಧ kg ಚಿಕನ್ ಮಾತ್ರ ತರಿಸಿದ್ದೀನಿ. ಸೊ ಅದಕ್ಕೆ ನಾನು ಫಸ್ಟೇ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ರಾಜು ಅವರು ಇಬ್ಬರೇ ಇರೋದ್ರಿಂದ ಅರ್ಧ kg ಮಾತ್ರ ಚಿಕನ್ ತರಿಸಿದ್ದೀನಿ. ಸೊ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಗಡ್ಡೆಯಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗ. ಸೊ ನಾನು ಕೊಬ್ಬರಿ ಫಸ್ಟಲ್ಲೇ ತುರ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಇನ್ನು ಮಸಾಲೆ ಐಟಮು ಬಂದರೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಮತ್ತು 1 ಟೇಸ್ಟ್ ಸ್ಪೂನ್ ಅಷ್ಟು ಗರಂ ಮಸಾಲ, ಸೊ ಮತ್ತು ಚಿಕನ್ ಮಸಾಲ. ಸೊ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಸೊ ನಾನು ಚಿಕನ್ ಫಸ್ಟೇ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ನೀವು ಕಮೆಂಟ್ ಹಾಕಬೇಡಿ, ಚಿಕನ್ ತೊಳೆದೇ ಹಾಕಿದ್ದೀರಾ ಅಂತ ಕಮೆಂಟ್ ಹಾಕಬೇಡಿ. ಸೊ ನಾನು ಫಸ್ಟೇ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಗೈಸ್. ನೋಡಿ ಗೈಸ್, ಬಿಸಿ ಆಗ್ತಾ ಇದೆ. ಹಾಕಬೇಕು. ಎಣ್ಣೆಗೆ ಮತ್ತು ಚಿಕನ್ಗೆ ಚೆನ್ನಾಗಿ ಇದಾಗಬೇಕು ಗೈಸ್, ತವ ಅಂಟ್ಕೋಬೇಕು. ಇದು ಎಣ್ಣೆ ಚಿಕನ್ಗೆ ಚೆನ್ನಾಗಿ ತವ ಅಂಟ್ಕೋಬೇಕು. ಸೊ ಅವಾಗೆ ಚಿಕನ್ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ ಎಣ್ಣೆನೆ ಚಿಕನ್ಗೆ ಎಷ್ಟು ಚೆನ್ನಾಗಿ ಎವಾಪರೇಟ್ ಆಗ್ತಿದೆ. ಝೂಮ್ ಮಾಡು, ಎಷ್ಟು ಚೆನ್ನಾಗಿ ಎವಾಪರೇಟ್ ಆಗ್ತಿದೆ ನೋಡಿ. ಚೆನ್ನಾಗಿ ಇದಾಗಬೇಕು ಗೈಸ್, ಅಂಟಬೇಕು ಇದಕ್ಕೆ ಎಣ್ಣೆಗೆ. ಚಿಕನ್ಗೆ ಚೆನ್ನಾಗಿ ಅಂಟಿದ್ರೇ ಆವಾಗ ಚೆನ್ನಾಗಿ ಟೇಸ್ಟ್ ಬರೋದು. ಕಟ್ ಮಾಡಿ ಚಿಕನ್ ಎಲ್ಲ ಬೇಯ್ತಿದ್ದಾಯಿತು. ಇವಾಗ ಸ್ವಲ್ಪ ನಾನು ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ತವ್ರೆ. ಮಸಾಲೆ ಸ್ಮೆಲ್ ಅಂತೂ ಸೂಪರ್ ಆಗಿದೆ ಗೈಸ್. ಸಾಂಬಾರು ಮಾಡ್ದೇನೆ ಮಸಾಲೆ ಈ ಥರ ಅಂದರೆ ವಾಸನೆ ಬರ್ತಾಯಿದೆ. ಇನ್ನು ಸಾಂಬಾರೆಲ್ಲ ರೆಡಿ ಆದ ತಕ್ಷಣ ಇನ್ನು ಯಾವ ಥರ ಇರುತ್ತೆ ಗೈಸ್. ಸಾಂಬಾರಂತೂ ಸಖತ್ತಾಗಿ ಮಾಡ್ತಾರೆ, ಅದರಲ್ಲೇನು ಮೋಸ ಇಲ್ಲ. ನೋಡಿ ಗೈಸ್, ಮಸಾಲೆ ಅಂತೂ ಆಡಾಯಿತು. ಮಾತಾಡಮ್ಮ. ಸೊ ನೀವೆಲ್ಲರೂ ಕೇಳ್ತಿದ್ರಿ, ಅಣ್ಣ ಅಕ್ಕ ನಿಮ್ದೊಂದು ಹೋಮ್ ಟೂರ್ ಲಾಗ್ ಮಾಡಿ ಅಂತ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಹೋಮ್ ಟೂರ್ ಸಹ ಮಾಡ್ತೀವಿ. ನಮ್ಮದೇನು ದೊಡ್ಡ ಮನೆ ಅಲ್ಲ, ಒಂದು ಚಿಕ್ಕ ಮನೆಯೇ. ನಮ್ಮದೇನು ಡುಪ್ಲೆಕ್ಸ್ ಮನೆ ಏನಲ್ಲ, ಚಿಕ್ಕ ಪುಟ್ಟ ಮನೆಯೇ. ಸೊ ಅದು ಮುಂದಿನ ಲಾಗಲ್ಲಿ ಆದಷ್ಟು ಬೇಗ ನಾವು ಹೋಮ್ ಟೂರ್ ಲಾಗ್ ಮಾಡ್ತೀವಿ. ಸೊ ನಮ್ಮ ಮನೆಯಲ್ಲಿ ದೊಡ್ಡ ಐಟಮ್ಸ್ ಏನಿಲ್ಲ. ಒಂದು ನಮಗೆ ಎಷ್ಟು ಮಟ್ಟಿಗೆ ಬೇಕು, ನಮ್ಗೆ ಯಾವ್ಯಾವ ಇದು ಬೇಕು ಅಷ್ಟು ಮಾತ್ರನೇ ತಗೊಂಡಿದ್ದೀವಿ. ಸೊ ನಾವು ಅದು ಬೇರೆ, ನಾವು ಇನ್ನೊಂದು 3 ತಿಂಗಳು ಈ ಮನೆಯಲ್ಲಿ ಇರ್ತೀವಿ. ಮತ್ತು ನಾವು ಬೇರೆ ಮನೆಗೆ ಹೋಗ್ತೀವಿ 3 ತಿಂಗಳಾದಮೇಲೆ. ಅದು ರೀಸನ್ ಏನು ಅಂತ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ. ಮನೆ ಯಾಕೆ ಇಷ್ಟು ಬೇಗ ಚೇಂಜ್ ಮಾಡ್ತಿದ್ದೀರಾ ಅಂತ ನೀವು ಡೌಟ್ ಪಡ್ಬೋದು. ಬಟ್ ಆದಷ್ಟು ಬೇಗ ಆ ಮನೆಯದು ಹೋಮ್ ಟೂರ್ ನಿಮಗೆ ಬರುತ್ತೆ. ಈ ಮನೆಯಲ್ಲಿ ಇರಬೇಕಾದ್ರೆ ಈ ಮನೆಯದು ಹೋಮ್ ಟೂರ್ ಲಾಗ್ ಮಾಡ್ತೀವಿ. ಆಮೇಲೆ ನಾವು ಹೊಸ ಮನೆಗೆ ಹೋದ್ಮೇಲೆ ಹೊಸ ಮನೆಯದು ಹೋಮ್ ಟೂರ್ ಲಾಗ್ ಮಾಡ್ತೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಗೈಸ್. ಸಾಂಬಾರು ಇನ್ನೊಂದು ಸ್ವಲ್ಪ ಹೊತ್ತು ಬೈಬೇಕು. ಆಮೇಲೆ ಸಾಂಬಾರು ಫೈನಲ್ ರೆಡಿ ಆಗುತ್ತೆ. ಸೊ ಒಂದು ಸೈಡು ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅವ್ರು ಮುದ್ದೆ ಮಾಡೋಕ್ಕೆ ಹೇಳಿದ್ರು.
ಅವ್ರ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಅನ್ನನೇ ಮಾಡ್ತಿದ್ದೀನಿ. ರಾತ್ರಿಗೆ ಬೇಕಂದರೆ ಮುದ್ದೆ ಮಾಡ್ತೀನಿ. ಸೊ ಮಾವ ಇದರಲ್ಲೂ ಒಂದು ಕಂಡೀಷನ್ನು ನಿಮಗೆ. ಏನು? ಸೊ ನಾನು ಮಾಡಿರೋ ಸಾಂಬಾರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ನಾನು ಬೈಕೊಂತೀನಿ ಅಂತ ನೀನು ಚೆನ್ನಾಗಿದೆ ಅಂತ ಹೇಳ್ಬಾರ್ದು. ಸೊ ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸು ನಾನು ಮಾಡಿರೋ ರೆಸಿಪಿ ನೋಡಿ ಅವರು ಏನಾದರೂ ಅವ್ರ ಮನೇಲಿ ಟ್ರೈ ಮಾಡ್ತಾರೆ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಸರಿ ಆಯ್ತು. ಓಕೆನಾ? ಮಾವ ಟೇಸ್ಟ್ ನೋಡಿ ಹೇಳುವ ಸಮಯ. ತಿನ್ನು ನೋಡಿ ಮಾವ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್ ಚಿಕನ್ ಸಾಂಬಾರು ಮಾಡಿಕೊಟ್ಟಿದ್ದಕ್ಕೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿಲ್ಲ. ಓಕೆ, ಥ್ಯಾಂಕ್ ಯು. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹೆಚ್ಚಿನ ವೀಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ವೀಡಿಯೋ ಬಿಟ್ಟಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನೆಲ್ಲ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಯಾರಿಗಾದ್ರೂ ಶೇರ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಾಯ್.